ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಟೆಸ್ಟ್ಗಾಮ್ದು ಒಂದು ಡಾಟಾ ಸಿಕ್ಕಿದೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಯಾರು ಡಾಕ್ಯುಮೆಂಟ್ಸನ್ನು ಅಂದರೆ ಎಷ್ಟು ಜನ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ದಾರೆ ಎಂಬುದನ್ನು ಇವತ್ತಿನ ಡಾಟಾ, ಇವತ್ತು 5/2/2026 ಇವತ್ತಿನವರೆಗೂ ಸಹ ಎಷ್ಟು ಡಾಕ್ಯುಮೆಂಟ್ಸು ಸಬ್ಮಿಟ್ ಆಗಿವೆ ಎಂಬುದನ್ನು ನೀವು ನೋಡ್ಬೋದು ಸ್ನೇಹಿತರೆ. ಅದರ ಅನುಸಾರವಾಗಿ ನಿಮ್ಮ ಕೌನ್ಸಿಲಿಂಗ್ ಯಾವಾಗಿರಬಹುದು ಎಂಬುದನ್ನು ಸಹ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಟೋಟಲಾಗಿ 293 ಜನ ಇದ್ದರೆ ಇದರಲ್ಲಿ 216 ಜನದ್ದು ಕ್ಲಿಯರ್ ಆಗಿದೆ. ಓಕೆ, ಅವರೆಲ್ಲ ಕೌನ್ಸಿಲಿಂಗ್ಗೆ ರೆಡಿ ಇದೆ. ನೆಕ್ಸ್ಟು ಇನ್ನೂ 75 ಜನ ಏನಾಗಿದೆ ಅಂತಂತಂದರೆ ಇನ್ನೂ ಅವರದ್ದು ಡಾಕ್ಯುಮೆಂಟ್ಸು ಕೊಡುವಂಥದ್ದು ಏನಿದೆ ಅಪ್ಪ ಅಂತಂದರೆ ಅವಶ್ಯಕತೆ ಇದೆ. ಯಾವ ಡಾಕ್ಯುಮೆಂಟ್ಸು ಕೊಡುವಂಥದ್ದು ಜಾಸ್ತಿ ಇದೆ ಅಂತಂತಂದರೆ ಟೋಟಲಾಗಿ ಸಿಂಧುತ್ವ ಸರ್ಟಿಫಿಕೇಟೇ ಇನ್ನೂ 41 ಜನ ಕೊಡಬೇಕು ಸ್ನೇಹಿತರೆ. ಓಕೆ, ಇನ್ನೂ 41 ಜನ ಸಿಂಧುತ್ವ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡೋದು ಬಾಕಿ ಇದೆ. ಇನ್ನೂ 11 ಜನ SLC ಮಾರ್ಕ್ಸ್ ಕಾರ್ಡ್, ಒಬ್ಬರು ಮಾತ್ರ ಪೊಲೀಸ್ ವೆರಿಫಿಕೇಷನ್ ಇದೆ, ಎಲ್ಲರದು ಸಬ್ಮಿಟ್ ಆಗಿದೆ. ಇನ್ನು ನೆಕ್ಸ್ಟ್ 20 ಜನದ್ದು ರೂರಲ್ ಸರ್ಟಿಫಿಕೇಟ್ ಕೊಡಬೇಕು. ನೆಕ್ಸ್ಟು PDP 7, ಕ್ರಿಮಿ ಲೇಯರ್ ಸರ್ಟಿಫಿಕೇಟು 12. ಇನ್ನು ಇಷ್ಟು ಡಾಕ್ಯುಮೆಂಟ್ಸ್ ಕೊಡೋದು ಟೋಟಲಾಗಿ 75 ಜನ. ಹೈಯೆಸ್ಟ್ ಅಂದರೆ ಸಿಂಧುತ್ವ ಸರ್ಟಿಫಿಕೇಟೇ ಕೊಡೋದಿದೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಯಾರೆಲ್ಲ ಇನ್ನೂ ಸಹ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿಲ್ವೋ ಆದಷ್ಟು ಬೇಗ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ. ಏನಾಗುತ್ತೆ ಅಂತಂತಂದರೆ ನೀವೇನಾದರೂ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡದೇ ಇದ್ದಲ್ಲಿ ನಿಮ್ಮ ಒಂದು ಕೌನ್ಸಿಲಿಂಗ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರೋಲ್ಲ. ಈಗ ಆಲ್ಮೋಸ್ಟ್ ಅವರು 216 ಜನ ಅಂತಂದರೆ ಇನ್ನೂ ಒಂದು 2-3 ದಿನ ನೋಡ್ತಾರೆ. ನಂತರ ನೀವು ಯಾರೂ ಮಾಡಲಿಲ್ಲ ಅಂತಂದರೆ ನಿಮ್ಮನ್ನ ಬಿಟ್ಟು ಫಸ್ಟ್ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಟ್ಬಿಡ್ತಾರೆ. ಯಾಕಂತಂದರೆ ಅವರು ರೆಕ್ರೂಟ್ಮೆಂಟ್ ಪ್ರೊಸೆಸ್ಸು ಲೇಟ್ ಆಗ್ತಿದೆ. ಹಾಗಾಗಿ ನೀವು ಬೇಗ ಕೊಟ್ಟರೆ ನೀವು ಫಸ್ಟ್ ಲಿಸ್ಟಲ್ಲೇ ಬಂದು ಬೇಗ ಜಾಯ್ನಿಂಗನ್ನು ತೊಗೊತೀರ. ಸೆಕೆಂಡ್ ಲಿಸ್ಟಲ್ಲಿ ಟೈಮ್ ಕೊಡ್ತಾರೆ, ಬಟ್ ಆವಾಗೂ ನೀವು ಕೊಡಲಿಲ್ಲ ಅಂತಂತಂದರೆ ಅವ್ರು ನಿಮ್ಮನ್ನು ಈ ಒಂದು ನೇಮಕಾತಿಯಿಂದ ತೆಗೆದು ಬೇಸಾಕ್ತಾರೆ ಅಷ್ಟೇ. ಹಾಗಾಗಿ ಬೇಗ ಪ್ರತಿಯೊಬ್ಬರು ಸಹ ಸಬ್ಮಿಟ್ ಮಾಡಿ. ಯಾರ್ಯಾರದು ಇನ್ನೂ ಸಿಂಧುತ್ವ ಸರ್ಟಿಫಿಕೇಟ್ ಕೊಟ್ಟಿಲ್ವೋ ಪ್ರತಿಯೊಬ್ಬರು ಸಹ ಸರ್ಟಿಫಿಕೇಟು ಮತ್ತು ರೂರಲ್ ಸರ್ಟಿಫಿಕೇಟು, ಈ ಕ್ರಿಮಿ ಲೇಯರ್ ಸರ್ಟಿಫಿಕೇಟು ಇವೆಲ್ಲ ಟೋಟಲಾಗಿ 75 ಜನ ಇದ್ದೀರಾ. ಪ್ರತಿಯೊಬ್ಬರು ಸಹ ಸಬ್ಮಿಟ್ ಮಾಡಿ. ಬೇಗ ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಜಾಯ್ನಿಂಗು ಸಹ ಬೇಗ ಆಗುತ್ತೆ. ಓಕೆ, ಆಲ್ಮೋಸ್ಟ್ ಮುಂದಿನ ವಾರ ನಿಮಗೆ ಲಿಸ್ಟ್ ಬಿಡುವಂಥ ಸಾಧ್ಯತೆ ಇದೆ. ಇದು ಕೌನ್ಸಿಲಿಂಗ್ ಡೇಟ್ನ ಬಿಡ್ತಾರೆ. ಹಾಗಾಗಿ ಬೇಗ ಇನ್ನೂ 75 ಜನನೂ ಸಹ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮಗೆ ನಾಳೆ ಡಾಟಾ ಸಿಕ್ಕಿತು ಅಂತಂತಂದರೆ ಅದರ ಬಗ್ಗೆ ನಾವು ಖಂಡಿತವಾಗಿ ಇಲ್ಲಿ ನಾವೊಂದು ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಡ್ತೀನಿ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಪ್ರತಿಯೊಬ್ಬರು ಸಹ ಯಾರೆಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದರೋ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.